ಈ ಒಂದು ವಿಡಿಯೋವನ್ನು ನೋಡ್ತಾ ಇರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಮ್ಮ ಸಾಯಿ ಗುರು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸಾಯಿ ಬಾಬಾ ಅವರು ಮಾಡಿರ್ತಕ್ಕಂತಹ ಇನ್ನೊಂದು ಅದ್ಭುತ ಪವಾಡದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನೊಂದು ಮುಖ್ಯವಾದ ವಿಚಾರವನ್ನು ನಿಮ್ಮೊಟ್ಟಿಗೆ ಹೇಳ್ಕೋಬೇಕು. ನಾವು ನಮ್ಮ ಸಾಯಿ ಗುರು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಕೋಟಿ ಬಾಬಾ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ನೀವು ಕೂಡ ಶ್ರೀ ಸಾಯಿಬಾಬಾ ಕೋಟಿ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಳ್ಳಬೇಕು ಎಂದಾದರೆ ನೀವು ಕೂಡ ಪಾಲ್ಗೊಳ್ಳಲು ಇಲ್ಲಿ ಅವಕಾಶ ಉಂಟು. ಆದರೆ ನೀವು ನಿಮ್ಮ ಕುಟುಂಬದ ಜೊತೆಗೆ ಪಾಲ್ಗೊಳ್ಳಬೇಕು ಎಂದು ಇಚ್ಛೆ ಪಡುತ್ತಿದ್ದರೆ 5,001 ರೂಪಾಯಿ ಕಾಣಿಕೆಯನ್ನು ಕೊಟ್ಟು ನಿಮ್ಮ ಭಕ್ತಿಯನ್ನು ಇಲ್ಲಿ ಸ್ವೀಕರಿಸುತ್ತೇವೆ. ನಿಮ್ಮ ಭಕ್ತಿ ಪೂರ್ವಕವಾಗಿ ಕೊಟ್ಟಂತಹ ಕಾಣಿಕೆಯಿಂದಾಗಿ ನೀವು ಕೂಡ ನಮ್ಮ ಒಂದು ಶ್ರೀ ಸಾಯಿಬಾಬಾ ಕೋಟಿ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಳ್ಳಬಹುದು. ಅಥವಾ ನಿಮ್ಮ ಬಳಿ ಅಷ್ಟೊಂದು ಹಣವಿಲ್ಲವೆಂದಾದರೆ 101 ರೂಪಾಯಿ ಕೊಟ್ಟು ಕೂಡ ನೀವು ನಮ್ಮ ಒಂದು ಸಾಯಿಬಾಬಾ ಕೋಟಿ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಳ್ಳಬಹುದು. ಈ ರೀತಿಯಾದಂತಹ ಅದ್ಭುತ ಒಂದು ಪ್ರತಿಭಟನೆಗೆ ನೀವು ಕೂಡ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕೆಂದು ನಮ್ಮ ಇಚ್ಛೆ. ನೀವೇನಾದರೂ ನಮಗೆ ಸಹಾಯ ಮಾಡಲು ಬಯಸುವಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಸ್ಕ್ಯಾನರ್ ಅನ್ನು ಬಳಸಿ ಕೂಡ ಪೇಮೆಂಟ್ ಮಾಡಬಹುದು. ಅಥವಾ ಇಲ್ಲಿರ್ತಕ್ಕಂತಹ ಮೊಬೈಲ್ ನಂಬರನ್ನು ಬಳಸಿ ಕೂಡ ನೀವು ಪೇಮೆಂಟನ್ನು ಮಾಡಬಹುದು. ಹಾಗಾದರೆ ಬನ್ನಿ ನಾವು ಶಿರಡಿ ಸಾಯಿಬಾಬಾ ಅವರು ಮಾಡಿರ್ತಕ್ಕಂತಹ ಒಂದು ಅದ್ಭುತ ಪವಾಡವನ್ನು ಏನೆಂದು ತಿಳಿದುಕೊಳ್ಳೋಣ. ಶಿರಡಿ ಸಾಯಿಬಾಬಾರವರು ಒಮ್ಮೆ ರೋಗಿಗಳ ಚಿಕಿತ್ಸೆಯ ಪವಾಡವನ್ನು ಮಾಡಿದ್ದಾರೆ. ಶಿರಡಿಗೆ ಬಂದ ಅನೇಕ ಭಕ್ತರು ಬಾಬಾರ ದರ್ಶನಕ್ಕಾಗಿ ಬರುತ್ತಿದ್ದರು. ಅವರಲ್ಲಿ ಕೆಲವರು ಗಂಭೀರ ರೋಗಗಳಿಂದ ಬಳಲುತ್ತಿದ್ದರು. ಕೆಲವರು ಕಣ್ಣು ಕಾಣದವರು, ಕೆಲವರು ಕಿವಿ ಕೇಳದವರು, ಕೆಲವರು ನಡೆಯಲಾರದವರು, ಇನ್ನು ಕೆಲವರು ಭಯಾನಕ ಕಾಯಿಲೆಗಳಿಂದ ಬಳಲುತ್ತಿದ್ದವರು. ಆದರೆ ಬಾಬಾ ಅವರ ದೈವಿಕ ಕೃಪೆಗೆ ಅವರು ಗುಣಮುಖವಾದರು. ಇನ್ನು ಕೆಲವು ಇದಕ್ಕೆ ಉದಾಹರಣೆಗಳು ಕೂಡ ಇದೆ. ಅಂಧರಿಗೆ ದೃಷ್ಟಿ. ಒಮ್ಮೆ ಒಬ್ಬ ಅಂಧನು ಬಾಬಾ ಮುಂದೆ ಬಂದು ಪ್ರಾರ್ಥಿಸಿದನು. ಬಾಬಾ ಅವರ ತಲೆಯ ಮೇಲೆ ಕೈ ಇಟ್ಟುತ್ತಿದ್ದಂತೆ ಅವನಿಗೆ ದೃಷ್ಟಿ ದೊರೆಯಿತು. ಇನ್ನು ಮೌನಿಗೆ ಮಾತು. ಒಬ್ಬ ಮೌನಿಗೆ ಮಾತನಾಡಲು ಬರುತ್ತಿರಲಿಲ್ಲ. ಬಾಬಾರ ಆಶೀರ್ವಾದ ಮಾಡಿದ ತಕ್ಷಣ ಅವನು ಮಾತನಾಡಲು ಪ್ರಾರಂಭಿಸಿದನು. ಇನ್ನು ಕ್ಯಾನ್ಸರ್ ಅಸಾಧ್ಯ ರೋಗ. ಅನೇಕರು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಬಾಬಾ ಅವರ ಊಡಿಗೆಯಿಂದ ಬಂದ ವಿಭೂತಿ ಸೇವಿಸಿದರೆ ಅಥವಾ ಅದರ ಆಶೀರ್ವಾದ ಪಡೆದರೆ ಅವರು ಗುಣಮುಖವಾಗುತ್ತಾರೆ ಎಂದು ಎಲ್ಲರೂ ಕೂಡ ನಂಬಿದ್ದಾರೆ. ಹಾಗೂ ಒಬ್ಬ ರೋಗಿಯ ಕ್ಯಾನ್ಸರ್ ಕೂಡ ವಾಸಿಯಾಯಿತು. ಈ ಬಾಬಾರ ಪವಾಡದ ಅರ್ಥವೇನು ಗೊತ್ತಾ? ಬಾಬಾರವರು ಕೇವಲ ದೇಹದ ಕಾಯಿಲೆ ಮಾತ್ರವಲ್ಲ, ಮನಸ್ಸಿನ ದುಃಖ ಚಿಂತೆಗಳನ್ನು ಕೂಡ ಗುಣಪಡಿಸುತ್ತಾರೆ. ಅವರು ನಮಗೆ ಕಲಿಸಿದ ಪಾಠ ದೇವರ ನಂಬಿಕೆ ಮತ್ತು ಪ್ರಾರ್ಥನೆ ಮತ್ತು ಸೇವೆ ಎಲ್ಲವೂ ಸೇರಿ ಆರೋಗ್ಯವಾಗುತ್ತದೆ. ನಿಜವಾದ ಔಷಧ ಭಕ್ತಿ, ನಂಬಿಕೆ ಮತ್ತು ದೈವಿಕ ಕೃಪೆ. ಸಾಯಿ ಬಾಬಾ ಅವರು ನಮಗೆ ತೋರಿಸಿದ ಪಾಠ ಏನೆಂದರೆ, ನಿಜವಾದ ಔಷಧ ನಮ್ಮ ನಂಬಿಕೆ ಮತ್ತು ಭಕ್ತಿ. ದೇಹದ ಕಾಯಿಲೆ ಇರಲಿ, ಮನಸ್ಸಿನ ದುಃಖ ಇರಲಿ, ಬಾಬಾರ ಕೃಪೆ ಇದ್ದರೆ ಎಲ್ಲವೂ ಗುಣವಾಗುತ್ತದೆ. ಆದ್ದರಿಂದ ಬಾಬಾರ ಮೇಲೆ ಶ್ರದ್ಧೆ ಮತ್ತು ಸಬೂರಿ ಇಟ್ಟು ಒಂದಾಗೋಣ, ಬದುಕೋಣ. ಓಂ ಸಾಯಿರಾಮ್. ವೀಕ್ಷಕರೇ, ಮತ್ತೊಮ್ಮೆ ನಾನು ಈ ವಿಚಾರವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅದು ಅಂದರೆ, ನಮ್ಮ ಶ್ರೀ ಗುರು ಸಾಯಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಾಯಿಬಾಬಾ ಕೋಟಿ ಪ್ರತಿಷ್ಠಾಪನೆಯನ್ನು ಮಾಡಿಸುತ್ತಿದ್ದೇವೆ. ನೀವು ಕೂಡ ನಿಮ್ಮ ಕುಟುಂಬದ ಜೊತೆಗೆ ನಮ್ಮ ಸಾಯಿ ಗುರು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾಡಿಸುತ್ತಿರುವಂತಹ ಸಾಯಿಬಾಬಾರ ಕೋಟಿ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಳ್ಳಬೇಕೆಂದರೆ 5,001 ರೂಪಾಯಿ ಕೊಟ್ಟು ಈಗಲೇ ನೋಂದಣಿ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಬಳಿ ಅಷ್ಟೊಂದು ಹಣವಿಲ್ಲವೆಂದಾದರೆ ನೀವು ಕೇವಲ 101 ರೂಪಾಯಿ ಕೊಟ್ಟು ಕೂಡ ನೋಂದಣಿ ಮಾಡಿಕೊಂಡು ನಮ್ಮ ಕೋಟಿ ಬಾಬಾ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಳ್ಳಬಹುದು. ನಿಮಗೇನಾದರೂ ಪಾಲ್ಗೊಳ್ಳಲು ಅತಿ ಹೆಚ್ಚಾದ ಆಸೆ ಇದ್ದಲ್ಲಿ ಅಥವಾ ಪೇಮೆಂಟ್ ಮಾಡಲು ಇಚ್ಛೆ ಇದ್ದಲ್ಲಿ, ನೋಂದಣಿ ಮಾಡಲು ಇಚ್ಛೆ ಇದ್ದಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಮೊಬೈಲ್ ನಂಬರನ್ನು ಉಪಯೋಗಿಸಿ ನೋಂದಣಿ ಮಾಡಿಕೊಳ್ಳಬಹುದು. ಅಥವಾ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಸ್ಕ್ಯಾನರ್ ಬಳಸಿ ಕೂಡ ನೀವು ನೋಂದಣಿಯನ್ನು ಮಾಡಿಕೊಳ್ಳಬಹುದು. ನಿಮಗೇನಾದರೂ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇದನ್ನು ಸಾಯಿಬಾಬಾ ಭಕ್ತರಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ
ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಲ್ಲಿ ಸಾಯಿಬಾಬಾರವರ ಅನೇಕ ಪವಾಡಗಳು ಹಾಗೂ ಅವರ ವಿಚಾರಗಳು ಸಿಗುತ್ತದೆ. ಹಾಗೆ ನೀವು ಸಾಯಿಬಾಬಾರವರ ಭಕ್ತರಾಗಿದ್ದರೆ ಓಂ ಶ್ರೀ ಶಿರಡಿ ಸಾಯಿಬಾಬಾ ಎಂದು ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಧನ್ಯವಾದಗಳು.